ಗೆದ್ದಾರ್ರಿ ಗೆದ್ಬಿಟ್ಟು ಏನು ಕೆಲಸ ಮಾಡ್ಯಾರ್ರಿ ಏನ್ ರೋಡಿನ ಕೆಲಸ ಅವನು ಮಾಡ್ತಾರೆ ಊರಾಗ ರೋಡಿನ ಕೆಲಸ ಮಾಡ್ತಾರ್ರಿ ಮತ್ತೇನು ಮಾಡೋದಲ್ರಿ ಮತ್ತೆ ಇಲ್ಲಿ ಬಸ್ ಸ್ಟ್ಯಾಂಡೇ ಸರಿಯಾಗಿಲ್ವಲ್ರಿ ಏನು ನಿಮ್ಮ ಹೆಸರು ದಾಮೋದರ್ ಅಂತ ಹೇಳಿ ನಿಮ್ಮ ಹೆಸರೇನ್ರಿ ನಮ್ಮ ಹೆಸರು ಜೆ ನಾಯಕರು ಅಂತ ಹೇಳಿ ದಾಮೋದರ್ ಅವ್ರೆ ನೋಡ್ರಿ ಹಿರಿಯರಿಗೆ ಪಿಂಚಣಿ ಬರಲ್ಲ ನಿಮ್ಗೆ ಏನಾರು ಬರ್ತೈತಿಲ್ರಿ ಏನಿಲ್ರಿ ಅವು ಬರಂಗಿಲ್ಲ ಅದೇ ಇಲ್ಲಿ ಫೋಟೋ ಕೊಡ್ತೇನೆ ನೋಡ್ರಿ ಹೊಳಿ ಒಕ್ಕರು ಪೀಕ್ ಹಾಳಾದ್ರೂ ಏನು ಕೊಡಂಗಿಲ್ರಿ ಇಲ್ಲಿ ಎಷ್ಟು ಬರ್ಬೇಕ್ರಿ ಕಾಸು ಇನ್ಸೂರೆನ್ಸ್ ತುಂಬೇರಿ ಏನು ಬರಂಗಿಲ್ಲ ಅದ ಎಷ್ಟು ಬರ್ಬೇಕ್ರಿ ಅದು ಎಕರೆಗೆ ಇಷ್ಟು ಅಂತ ಮಾಡಿದ ಜಮೀನು ನಿಮ್ಮಿಂದು ನಿಮ್ದು ರೈತರದ್ದು ಪಾಪ ನೋಡ್ರಿ ಪಾಪ ಎಕರೆಗೆ ಎಷ್ಟು ಕೊಡ್ತಾರ್ರಿ ಯಾವ ಏನು ಏನ್ ಮಾಡಕತ್ತಾರ ನಿಮ್ ಎಮ್ ಎಲ್ ಎ ಯಾರು ನಿಮ್ ರಾಣಿಬೇನೂರೇನ್ರಿ ಆ ರಾಣಿಬೆ ಪ್ರಕಾಶ್ ಕೋಳಿವಾಡ ಏನ್ ಮಾಡಕತ್ತಾರ್ರಿ ಏನ್ರಿ ಅವಳ ಹೇಳಿದ ದೊಡ್ಡ ಕತೆ ಅವರು ಏನ್ ನಿಮ್ ಪ್ರಾಬ್ಲಮ್ ಏನಂತ ಹೇಳ್ರಿ ಈಗ ಬೆಳಿ ನೀವು ಪರಿಹಾರ ಕೊಡ್ಬೇಕ್ರಿ ಅವು ಬೆಳಿ ಹಾನಿವು ಪರಿಹಾರ ಕೊಡ್ಬೇಕ್ರಿ ನೀವು ಬೆಳಿ ಹಾನಿವು ಪರಿಹಾರ ಎಷ್ಟು ಕೊಡ್ಬೇಕು ಅವು ಎಕರೆಗೆ ಇಷ್ಟು ಅಂತ ಮಾಡಿರ್ತಾರ್ರಿ ಮಿನಿಮಮ್ ಚಾರ್ಜ್ ಅದನ್ನ ಕೊಡ್ಬೇಕು ಅವು ಎಷ್ಟು ಎಕರೆದು ಹಾಳಾಗೈತ್ರಿ ನಮ್ದು 2 ಎಕರೆ ರೀ 2 ಎಕರೆ ಎಕರೆಗೆ ಎಷ್ಟು ಕೊಡ್ತಾರ ಅಂತ ಗೊತ್ತಿಲ್ರಿ ಅಲ್ರಿ ಅವು ಬೇರೆ ಬೇರೆ ಮಾಡ್ತಾರ್ರಿ ಅವರು ಅಪ್ಲೈ ಮಾಡಿದ್ರಿ ಎಲ್ಲ ತುಂಬಿದೇವ್ರಿ ಅವನ್ನೆಲ್ಲ ಎಷ್ಟು ಲಾಸ್ ಆಗೈತ್ರಿ ಆ ಬಾಯಿಗಲ್ಲ ಒಂದು 30,000 ಲಾಸ್ ರೀ ಈಗ ಅದ 30,000 ಲಾಸ್ ಆಗೈತ್ರಿ ರೀ ಯಾವನ್ರಿ ಕೊಡ್ತಾನೆ ಹಾ ಬರ್ಬೇಕಲ್ರಿ ಅವು ಯಾವ ಏನ್ ಬೆಳಿತೀರ್ರಿ ನೀವು ಗೊಂಜಾಳ ಮೆಕ್ಕೆಜೋಳ ಮೆಕ್ಕೆಜೋಳ ಬೆಳಿತೀರ್ರಿ ಮಳೆ ಬಂದ್ ಲಾಸ್ ಐತ್ರಿ ಅಥವಾ ಬರಗಾಲ ಬಂದ್ ಮಳಿನೂ ಬಂತು ಹೊಳಿನೂ 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 ಅಲ್ಲಿ ಯಾರು ಅಧಿಕಾರಿ ಸುಳ್ದಿಲ್ರಿ ಅಲ್ಲಿ ಯಾವ ಅಧಿಕಾರಿನೂ ಸಿಗಂಗಿಲ್ರಿ ಯಾವ ಊರ್ರಿ ನಿಮ್ದು ನಮ್ದು ಹಾನಗಲ್ ತಾಲೂಕು ಕೂಸ್ನೂರು ಅಂತ ಹೇಳಿ ಹಾನಗಲ್ ತಾಲೂಕು ಕೂಸ್ನೂರು ನಿಮ್ಮ ಊರಿಗೆ ಬರ್ತೀವ್ರಿ ನಾವು ಒಂದಿನ ನಂಬರ್ ತಗೋರಿ ನಂದು ನಿಮ್ಮ ಊರಿಗೆ ಬರ್ತೀವಿ ಅಲ್ಲಿ ಎಷ್ಟು ಜನದ ಬೆಳೆ ಹಾನಿ ಆಗೈತ್ರಿ ಭಾಳ ಜನರದ್ದು ಆಗೈತ್ರಿ ಭಾಳ ಜನದಾಗೈತ್ರಿ ಇಲ್ಲಿ ಹಾವೇರಿ ಒಳಗೆ ಈಗ ರಾಣಿಬೆನ್ನೂರ್ನಾಗ ಎಷ್ಟಾಗೈತ್ರಿ ಯಾರ್ಯಾರ್ದಾಗೈತ್ರಿ ಯಾರ್ಯಾರ್ದಾಗ್ಯದ ಹಿಂಗಂದ್ರೆ ಎಲ್ಲ ರೈತರು ಹಾಳಾಗಿದವ್ರಿ ಯಾವ ಊರು ಹೇಳ್ರಿ ನನಗೆ ಡೀಟೇಲ್ಸ್ ಕೊಟ್ರೆ ಆ ಊರಿಗೆಲ್ಲ ಬರ್ತೀನಿ ನಾನು ಹಾಂ ಹುಡುಗರು ಇದು ರಾಣಿಬೆನ್ನೂರ್ನಾಗ ನಂಬರ್ ತಗೊಳ್ರಿ ನೋಡ್ರಿ ಬೆಳೆ ಹಾನಿ ನೀವು ದುಡ್ಡು ಕೊಟ್ಟಿಲ್ಲ ಪುಕ್ಸಾಟ ಕೊಟ್ಟು ಏನು ಸಾಧನೆ ಮಾಡಕತ್ತೀರಿ ನೀವು ಹಾಂ ತಡ್ರಿ ಸೇವ್ ಮಾಡ್ಕೊಳ್ರಿ ಆರ್ ಅಂತ ಸೇವ್ ಮಾಡಿರ್ತೀನಿ ಬರೀ ಆರ್ ಆಯ್ತಾ ನಿಮ್ಗೆ ಆರ್ ಅಂದರೆ ನಮ್ಮದೇ ಆಯ್ತಾ ಇವ್ರಿಗೂ ಕೊಟ್ಬಿಡ್ರಿ ಆರ್ ಅಂತ ಸೇವ್ ಮಾಡಿದ್ದೀನಿ ಸಾಕು ಫೋನ್ ಮಾಡಿರಿ ಆಯ್ತಾ ಇಲ್ಲೇ ಇರ್ತೀವಿ ನಾವು ಸುತ್ತಮುತ್ತ ಇಲ್ಲೇ ಇರ್ತೀವಿ ರೀ ಆಯ್ತಾ ಒಂದಿನ ಬರ್ತೀವಿ ರೀ ಡೇಟ್ ಫಿಕ್ಸ್ ಮಾಡಿರಿ ನಮ್ದು ಬೆಂಗಳೂರಿಂದ ಬಂದೀವ್ರಿ ನಾವು ಜನರನ್ನೆಲ್ಲ ಸಮಸ್ಯೆ ಕೇಳಕ್ಕೆ ಬಂದೀವ್ರಿ ಎಲ್ಲ ಪ್ರಾಬ್ಲಮ್ ಕೇಳಕ್ಕೆ ಬಂದೀವ್ರಿ ಪೂರ್ತಿ ಲೋ ಲೆವೆಲಲ್ಲಿ ಇಳಿದು ಎಲ್ಲರೂ ಪ್ರಾಬ್ಲಮ್ ಕೇಳ್ತೀವ್ರಿ ನಾವು ಆಯ್ತಾ ಹಾಂ ಹಾಂ ನಿಮ್ದು ಎಮ್ ಎಲ್ ಎ ಹೆಂಗ್ರಿ ಸರ ಏನು ಎಮ್ ಎಲ್ ಎ ಬಿಡ್ರಿ ನಾವು ಆಡ್ಸಿದ ಎಮ್ ಎಲ್ ಎ ಅವರು ಆದ್ರೆ ನಾವು ಹೋಗತ್ತಿ ನಮ್ಮನ್ನ ಮಾತಾಡ್ಸಲ್ಲ ವರದಿಗಾರರು ಬರ್ತಿದ್ದಾರೆ ಮಾರುತಿ ಇವ್ರು ನೋಡ್ರಿ ಇವ್ರು ನಮ್ಮ ವರದಿಗಾರ ಅದಾರ ಹಾವೇರಿ ಒಳಗೆ ಫುಲ್ ಇವ್ರದೇ ಹಾನಗಲ್ ಹಾವೇರಿಗೆ ಬರ್ತೈತಲ್ರಿ ಸರ್ ನೋಡ್ರಿ ಇವ್ರಿಗೆ ಬೆಳೆ ಪರಿಹಾರ ಸಿಕ್ಕಿಲ್ಲ ಮಾರುತಿ ಅವರೇ ಇವರಿಗೆ ಬೆಳೆ ಪರಿಹಾರ 2 ಎಕರೆ ಕೊಡ್ಬೇಕು ಇವ್ರು ನಮ್ಮ ರಿಪೋರ್ಟರ್ ಅದಾರ ರೀ ಇವ್ರ ನಂಬರ್ ತೊಗೊಂಬಿಡ್ರಿ ನಿಮ್ಮ ಊರಿಗೆ ಬರ್ತೀವ್ರಿ ನಾವು ಬಂದು ಎಲ್ಲ ರೈತರದ್ದು ಇಂಟರ್ವ್ಯೂ ಮಾಡ್ತೀವ್ರಿ ಇವ್ರಿಗೆ ಏನೇ ಇದ್ರು ಮಾಹಿತಿ ಕೊಡ್ರಿ ಹಾಂ ಇವರು ನಮಗೆ ಹೇಳ್ತಾರೆ ಸರಿನಾ ಹಾಂ ನೋಡ್ರಿ ನಿಮ್ದು ಎಷ್ಟು ಜನ ಹಳ್ಳಿಗೆ ಬಂದಿಲ್ರಿ ನಮ್ಮ ಹಳ್ಳಿಯಲ್ಲಿ ಒಟ್ಟು 24 ಹಳ್ಳಿಗೆ ಯಾವಕ್ಕೂ ಏನು ಪರಿಹಾರ ಬಂದಿಲ್ಲ ಯಾವಕ್ಕೂ ಪರಿಹಾರ ಬಂದಿಲ್ಲ ಯಾವಕ್ಕೂ ಪರಿಹಾರ ಬಂದಿಲ್ಲ ಎಷ್ಟು ಬರ್ಬೇಕ್ರಿ ಎಕರೆಗೆ ಎಕರೆಗೆ 3,000 ಹಾಕ್ತಾರೆ ರೀ ಅವರು 3,000 ಹಾಕ್ತಾರೆ ಎಕರೆಗೆ 3,000 ಅದೇನು ಲಾಭ ಐತ್ರಿ ಎಕರೆಗೆ 3,000 ಅಂದ್ರೆ ಏನು ಲಾಭ ಐತ್ರಿ ಹಾಕದ 3,000 ಅವ್ರು ಹಾಕೋದು ಆದ್ರೆ ಅದು 3,000 ಕೊಡಲ್ಲ 1,500 2,000 ಕೊಡ್ತಾರೆ ಅವು 1,500 2,000 ಇಷ್ಟೇ ಅಂದ್ರೆ ಎಕರೆಗೆ 3,000 ಭಾಳ ಕಮ್ಮಿ ಆಯ್ತು ನೀವು ಎಕರೆಗೆ ಎಷ್ಟು ಲಾಭ ಮಾಡ್ತೀರಿ ಎಕರೆಗೆ ಬೆಳೀತಂದ್ರೆ ಏನಲ್ರಿ ಏನಂದ್ರೆ 1 ಲಕ್ಷ ರೂಪಾಯಿ ಬೆಳಿ ಎಕರೆಗೆ 1 ಲಕ್ಷ ರೂಪಾಯಿ ಬೆಳಿತೀರಿ ಆದರೆ ಪರಿಹಾರ ಬೆಳೆ ಹಾನಿ ಆದರೆ ಬರೀ 3,000 ಕೊಡ್ತಾರ್ರಿ ಲಾಭ ಎಷ್ಟು ಮಾಡ್ತೀರಿ ಖರ್ಚೆಲ್ಲ ಕಳೆದು ಒಂದು ಎಕರೆಗೆ ಖರ್ಚೆಲ್ಲ ಕಳೆದು ಒಂದು 80,000 ರೂಪಾಯಿ 80,000 ರೂಪಾಯಿ ಈಗ ಹಾನಿಯಾಗಿ ಎಷ್ಟು ಉಳ್ಕೊಂಡೈತ್ರಿ ಕಾಸು ಎಕರೆಗೆ ಇನ್ನೂ ಬಂಡವಾಳ ಬಂದಿಲ್ರಿ ಬಂಡವಾಳನೇ ಬಂದಿಲ್ರಿ ಇನ್ನೂ ಬಂದಲ್ಲ ಹಾಂ ಮತ್ತೆ 3,000 ತಕೊಂಡು ಏನ್ರಿ ಮಾಡ್ತೀರಾ ಬರೀ 3,000 ಏನ್ರಿ ಇವ್ರದ್ದು ಮತ್ತೆ ಬಂದದಷ್ಟು ತಗೊಳ್ಬೇಕದು ಏನು ಬಂದಷ್ಟು ತಗೋಬೇಕ್ರಿ ಮತ್ತೆ ಅದೇ ಜೀವನ ಐತ್ರಿ ಬಂದಷ್ಟು ತಗೋಬೇಕು ಸುಮ್ಮನೆ ಏನು ಮತ್ತೇನು ಹೇಳಂಗಿಲ್ಲ ಕೇಳಂಗಿಲ್ಲ ಯಾರಿಗೆ ಹೇಳ್ತೀರಿ ಏನು ಮಾಡ್ತಾರ್ರಿ ಪ್ರಕಾಶ್ ಕೋಳಿವಾಡ ಏನು ಮಾಡ್ತಾರೆ ಬೆಂಗಳೂರಿಗೆ ಹೋದ್ವಿ ಅಲ್ಲಿ ಹೋದ್ವಿ ಇಲ್ಲಿ ಹೋದ್ವಿ ಅಂತಾರೆ ಎಲ್ಲ ಹಂಗೆ ಮಾಡ್ತಾರೆ ಜನಗಳ ಜೊತೆ ನಮ್ಮಂಗೆ ಬಂದು ಕೇಳಲ್ಲ ಇಲ್ಲಿ ಇಲ್ರಿ ನಮ್ಮ ಮಗ ಒಂದು ನೌಕರಿ ತೊಗೊಳಕ್ಕೆ ಇನ್ನೂವರೆಗೆ ಇದಾಗಲ್ಲ ಯವ್ವ ನೀ ಹೆಸ್ರಂತ ಹೇಳ ನಿಮ್ಮ ಹೆಸ್ರು ಗೊತ್ತಿಲ್ಲ ಯವ್ವ ಹೆಸ್ರೇನ ಯವ್ವ ನಿಮ್ಮ ಹೆಸ್ರು ಹೇಳ್ರಿ 2,000 ರೂಪಾಯಿ ರೊಕ್ಕ ಬಂದವು ಬಂದಿಲ್ಲ ಬಿಡ್ರಿ ನಮ್ಗೆ ಯಾಕೆ 2 ತಿಂಗಳಿಂದ ಬಂದಿಲ್ಲ ಆಧಾರ್ ಕಾರ್ಡ್ ತಕೊಂಡು ಎಲ್ಲಿ ಹೊಂಟೇವ ಊರ್ ಹೊಂಟಾವ್ರಿ ಬಸ್ ರಶ್ ಇರ್ತಾವು ಸೀಟ್ ಸಿಗ್ತಾವಿಲ್ಲ ಎಲ್ಲಿ ಸೀಟ್ ನಿತ್ಕನದ ಫ್ರೀ ಬೇಕಾ ಬೇಡವಾ ಫ್ರೀ ಮತ್ ಮಾಡಿರಿ ಅಲ್ರಿ ಬೇಕಾ ಬೇಡವ್ರಿ ಅದ ಮಾಡಿದ್ರೆ ಇದ್ರು ಬೇಕು ಇಲ್ಲ ಹೋದ್ರು ಬೇಕು ಇದ್ರು ಬೇಕು ಹೋದ್ರು ಬೇಕು 2,000 ರೊಕ್ಕ ಬಂದವು ಬಂದಿಲ್ರಿ ಎಷ್ಟು ತಿಂಗಳಿಂದ ಬಂದಿಲ್ಲ 4 ತಿಂಗಳದ್ ಬಂದಿಲ್ರಿ 4 ತಿಂಗಳದ್ದು ಬಂದಿಲ್ಲ ಮತ್ತೆ ಬೇಕಿತ್ರಿ ಬಂದ್ರೆ ಬರ್ಲಿ ಹೋದ್ರು ಅಲ್ಲಿ ಬಿಡ್ರಿ ನಾವೇನ್ ಅದನ್ನ ಇದನ್ ಮಾಡಿಲ್ಲಲ್ಲ ಹುಡ್ಕೊಂಡ್ ತಿನ್ನೋರಿಗೆ ಅದು ಯಾಕ ಹಂಗಂತೀರಿ ಹೌದು ಎಮ್ ಎಲ್ ಎ ಯಾರ್ರಿ ಎಮ್ ಎಲ್ ಎ ಯಾರ ಈರಪ್ಪನೇನ ಅಂದ್ರಿ ಪ್ರಕಾಶ್ ಕೋಳಿವಾಡ ಗೊತ್ತೈತ್ರಿ ನಿಮ್ಗೆ ಇಲ್ಲಿದಲ್ರಿ ನಾವು ಹಾವೇರಿ ಡಿಸ್ಟಿಕ್ ಓ ನೀವು ಹಾವೇರಿ ನಾವು ರಾಣಿಬೆನ್ನೂರು ಹುಡ್ಕ್ಯಾವಿ ಅಜಿ ನಿಮ್ದು ಯಾವ ಊರ್ರಿ
ಬಡಿಯರ್ ಬಡಿ ಹೌದಾ? ರೊಕ್ಕೆಲ್ಲ ಬಂದವು ನಿಮಗೆ? ಪಿಂಚಣಿ ದುಡ್ಡೆಲ್ಲ ಬರ್ತಾವು? ಪಿಂಚಣಿನೂ ಬರೋದು? ಏನು ಬರ್ತಾವು? ಏನಿಲ್ಲ, ಇನ್ನು 4-5 ತಿಂಗಳಾತು ಬಂದಿಲ್ಲ. 4-5 ತಿಂಗಳಾತಪ್ಪ ಬಂದಿಲ್ಲ. 4 ತಿಂಗಳಾತು ಕಾಸು ಬಂದಿಲ್ಲ ನೋಡ್ರಿ ಪಾಪ. ಹಾಂ, ಮತ್ತೆ ಮುಂದೆ ಹೆಂಗೆ ಮಾಡ್ತೀರಿ? ಮತ್ತೆ ಪಿಂಚಣಿ ಎಷ್ಟು ಬರ್ತಿದ್ರಿ? 1200 ಬರೋದು ಬಂದಿಲ್ಲ. ಅದು ಬರ್ತಾ ಇಲ್ಲ. ಹಾಂ ನೋಡ್ರಿ, 1200 ಬರ್ತೈತಿ. 8 ತಿಂಗಳಿಂದ ಬಂದಿಲ್ಲ ಅದು. ಅದು 3-4 ತಿಂಗಳಿಂದ ಬಂದಿಲ್ಲ. ಏನ್ರಿ ನಿಮ್ಮ ಹೆಸರು? ನಾವು ಕರ್ಬಸಪ್ಪ ಅಂತೇಳಿ. ಕರ್ಬಸಪ್ಪ. ಕರ್ಬೇವಿನ ಸೊಪ್ಪು ಅನ್ಕೊಂಡ್ಬಿಡ್ತಾರೆ ಈಗ. ಆಗಲಿ ನಮ್ಮ ಸೈಡ್ ಬಂದ್ರೆ ಕರ್ಬೇವಿನ ಸೊಪ್ಪು ಅನ್ಕೊಂಡ್ಬಿಡ್ತಾರೆ ನಿಮ್ಮ ಹೆಸರು ಕೇಳಿದ್ರೆ. ಹೆಂಗೆ ನಿಮ್ಮ MLA? MLA ಸುದ್ದಿ ಬ್ಯಾಡ್ರಿ, ಒಟ್ಟು ಫ್ರೀ ಆಗ್ಬೇಕು. ಆಟ ಇದೆ ಎಲ್ಲ ಫ್ರೀ ಅನ್ನೋದು ಹೋಗ್ಬೇಕು. ಈ KSRTC ಮೊದ್ಲು ಹೋಗ್ಬೇಕು. KSRTC ಮೊದ್ಲು ಹೋಗ್ಬೇಕು. ಹೆಣ್ಮಕ್ಳು ಇವ್ಮಕ್ಳು ಭಾಳ ತೊಂದರೆ ಅನ್ಭವಿಸ್ತಾವೆ. ಸಾಯಂಕಾಲ ಸ್ಕೂಲ್ ಹುಡ್ರು ಈ ಸಾಯಂಕಾಲ ಬಂದ್ರೆ ಗೊತ್ತಾಗತ್ತೆ ನಿಮ್ಗೆ ಏನು ಅನ್ನೋದು. ಓಕೆ ಆಯಿತು. ಎಸ್, ಗಮನಿಸಿದ್ರಿ, ಸಾಕಷ್ಟು ಜನರ ತಮ್ಮ ಕಷ್ಟವನ್ನು ಹೇಳಿದ್ರು, ಅವರವರ ಪ್ರಾಬ್ಲಮ್ಗಳನ್ನು ಹೇಳಿದ್ರು. ರಾಣಿಬೆನ್ನೂರಿಗೆ ಬಂದ್ವಿ. ಬಸ್ ಸ್ಟ್ಯಾಂಡು ಫುಲ್ಲು ರಶ್ ಆಗೈತ್ರಿ. ಬಸ್ ಸ್ಟ್ಯಾಂಡ್ ಬಸ್ಸಿಗೆ ಜಾಗ ಇಲ್ಲ, ಇನ್ನು ಜನರು ಕೂರೋಕ್ಕೂ ಜಾಗ ಇಲ್ಲ. ಮೇಜರ್ ಸಮಸ್ಯೆ ಇಲ್ಲಿ ಬಸ್ ಸ್ಟ್ಯಾಂಡ್ ಸಮಸ್ಯೆ. ಜೊತೆಗೆ ಫ್ರೀ ಕೊಟ್ಟು ಜನರನ್ನ ಹಾಳು ಮಾಡ್ತಿದ್ದಾರೆ. ರೈತರಿಗೆ ಬೆಳೆ ನಾಶ ಆಗಿರೋದ್ರ ಬಗ್ಗೆ ದುಡ್ಡು ಕೂಡ ಕೊಡ್ತಾ ಇಲ್ಲ. ಎಲ್ಲ ಸಮಸ್ಯೆಗಳನ್ನು ಹೇಳ್ಕೊಂಡ್ರು. ಇದೇ ರೀತಿಯಾಗಿ ರಾಣಿಬೆನ್ನೂರು, ಹಾವೇರಿ, ಇಡೀ ಕರ್ನಾಟಕದಾದ್ಯಂತ ಎಲ್ಲೆಲ್ಲಿ ಪ್ರಾಬ್ಲಮ್ಸ್ ಇದಾವೋ ಎಲ್ಲ ಪ್ರಾಬ್ಲಮ್ಸ್ಗಳನ್ನ ಕೇಳ್ಕೊಂಡು ನಿಮ್ಮ ಮುಂದೆ ಬರ್ತೀನಿ ರೀ. ಇಡೀ ರಾಜ್ಯದ ಜಿಲ್ಲೆ ಗಲ್ಲಿಗೆ ಬಂದು ಹಳ್ಳಿಗೆ ಬಂದು ಸಮಸ್ಯೆಗಳನ್ನು ಕೇಳ್ತೀವ್ರಿ. ನೀವು ಕೂಡ ರೆಡಿ ಆಗ್ರಿ. ಅಲ್ಲಿವರೆಗೂ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.